ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ 12 ಮರಾಠ ಕೋಟೆಗಳು. ಶಿವಾಜಿ ಸಾಮ್ರಾಜ್ಯದ ಆಡಳಿತ ನಮಗೆ ಸ್ಫೂರ್ತಿ ಎಂದ ಪ್ರಧಾನಿ ಮೋದಿ. ಯುನೆಸ್ಕೋವು ಭಾರತದ ಮರಾಠ ಸೇನಾ ಭೂದೃಶ್ಯಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. 12 ಐತಿಹಾಸಿಕ ಕೋಟೆಗಳಿಗೆ ಸಂದ ಈ ಗೌರವವು ಮರಾಠ ಸಾಮ್ರಾಜ್ಯದ ಕಾರ್ಯತಂತ್ರದ ಚಾತುರ್ಯ ಮತ್ತು ಅದಮ್ಯ ಚೈತನ್ಯವನ್ನು ಎತ್ತಿ ಹಿಡಿಯುವ ಐತಿಹಾಸಿಕ ಮನ್ನಣೆಯಾಗಿದೆ. ಪ್ಯಾರಿಸ್ನ ಯುನೆಸ್ಕೋ ಪ್ರಧಾನ ಕಚೇರಿಯಲ್ಲಿ ಜುಲೈ 6ರಿಂದ 16ರವರೆಗೆ ನಡೆದ 47ನೇ ಸೆಷನ್ನಲ್ಲಿ ಮಹಾರಾಷ್ಟ್ರದ 11 ಮತ್ತು ತಮಿಳುನಾಡಿನಲ್ಲಿನ 1 ಕೋಟೆ ಸೇರಿದಂತೆ ಮರಾಠರ 17ನೇ 19ನೇ ಶತಮಾನದ 12 ಪ್ರಮುಖ ಕೋಟೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಮರಾಠ ಮಿಲಿಟರಿ ಭೂದೃಶ್ಯಗಳು ಎಂದೇ ಪರಿಗಣಿಸಲಾಗುವ 12 ಕೋಟೆಗಳು ಸೇರ್ಪಡೆಗೊಂಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ, ಅದ್ಭುತವಾದ ಮರಾಠ ಸಾಮ್ರಾಜ್ಯವು ಉತ್ತಮ ಆಡಳಿತ, ಮಿಲಿಟರಿ ಶಕ್ತಿ, ಸಾಂಸ್ಕೃತಿಕ ಹೆಮ್ಮೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಒತ್ತು ನೀಡಿದೆ. ಅವರ ಆಡಳಿತವು ನಮಗೆ ಸ್ಫೂರ್ತಿ ನೀಡುತ್ತದೆ ಎಂದಿದ್ದಾರೆ. ಈ ಮನ್ನಣೆಯಿಂದ ಪ್ರತಿಯೊಬ್ಬ ಭಾರತೀಯರು ಉತ್ಸುಕರಾಗಿದ್ದಾರೆ ಎಂದಿರುವ ಪ್ರಧಾನಿ, ಮರಾಠ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ತಿಳಿಯಲು ಎಲ್ಲರೂ ಈ ಕೋಟೆಗಳಿಗೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. 17ನೇ ಮತ್ತು 19ನೇ ಶತಮಾನಗಳ ಅವಧಿಯ ಅಸಾಧಾರಣ ಕೋಟೆಗಳು ಮರಾಠ ಸಾಮ್ರಾಜ್ಯದ ರಕ್ಷಣಾ ವ್ಯವಸ್ಥೆಗಳ ಸಂಕೀರ್ಣತೆ, ಕಾರ್ಯತಂತ್ರದ ಪರಾಕ್ರಮ ಹಾಗೂ ಮರಾಠರ ಮಿಲಿಟರಿ ಪ್ರಾಬಲ್ಯದ ಸಂಕೇತವಾಗಿವೆ. ಭಾರತದ ಶ್ರೀಮಂತ ನಾಗರಿಕತೆಯ ಪರಂಪರೆಯನ್ನು ಪ್ರದರ್ಶಿಸುತ್ತವೆ. ಯುನೆಸ್ಕೋ ಮನ್ನಣೆ ಪಡೆದ ಭಾರತದ 44ನೇ ತಾಣ ಇದಾಗಿದೆ.